ನಮಸ್ಕಾರ, ವೆಲ್ಕಮ್ ಟು ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲದಕ್ಕೂ ಮೀರಿದ್ದು ಮಾನವೀಯತೆ. ಆದರೆ ಮಾನವೀಯತೆ ಎಲ್ಲಿದೆ ಅನ್ನೋದೇ ಈಗ ಗೊತ್ತಾಗ್ತಾ ಇಲ್ಲ. ಕಾವೇರಿ ನೀರಿನ ಕಿಚ್ಚು ಈಗ ಆಲ್ರೆಡಿ ಮತ್ತೆ ಶುರುವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾವೇರಿ ನೀರಿಗಾಗಿ ನಾವು ಹೋರಾಡಬೇಕಾದಂಥ ಪರಿಸ್ಥಿತಿ ಮತ್ತೆ ಎದುರಾಗಿದೆ. ಕಾವೇರಿ ನೀರು ಅನ್ನುವಂಥದ್ದು ನಮ್ಮ ನೆಲದಲ್ಲಿ ನಮ್ಮ ಜಲ ಆಗಿರೋದ್ರೂ ತಮಿಳುನಾಡಿನವ್ರ ಜೊತೆ ನಾವು ಹೋರಾಡುವಂಥ ಪರಿಸ್ಥಿತಿ ದಶಕಗಳಿಂದ ಮುಂದುವರಿತಾನೆ ಇದೆ. ಪ್ರತಿ ವರ್ಷನೂ ಕನ್ನಡಿಗರು ನಮ್ಮ ನೀರನ್ನು ನಾವು ಉಳಿಸ್ಕೊಳ್ಲಿಕ್ಕೆ ನಾವು ಬಡದಾಡುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಆದರೆ ಒಂದು ಮಾತಂತೂ ನಿಜ, ಕನ್ನಡ ನೆಲ, ಜಲ, ಸಂಸ್ಕೃತಿ ಮತ್ತು ಭಾಷೆಗೆ ಯಾರೇ ಧಕ್ಕೆ ಮಾಡಿದ್ರು ಅದರ ಕರ್ಮವನ್ನು ಅವರು ಉಂಡೇ ಉಂಟಾರೆ ಅನ್ನುವಂಥದ್ದು ನೋಡ್ತಾನೆ ಬಂದಿದ್ದೀರಾ. ಮನುಷ್ಯರಾಗಿ ನಾವು ಮನುಷ್ಯತ್ವವನ್ನು ಮರಿಬೋದು, ಆದರೆ ಮೇಲಿರುವಂತಹ ಭಗವಂತ ನೋಡ್ತಾ ಇರ್ತಾನೆ. ಇಷ್ಟು ನೋವಿಸ್ತಾ ಇರೋದು ದುರದೃಷ್ಟಕರ ಸಂಗತಿಯಾಗಿದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಮನೆಯಲ್ಲೇ ಯಾರಿಗೋ ಕುಡಿಯೋದಕ್ಕೆ ಒಂದು ಲೋಟ ನೀರಿಲ್ಲ, ಹೊರಗಡೆಯಿಂದ ಯಾರೋ ಬಂದು ಬಕೆಟಲ್ಲಿ ನಮಗೆ ನೀರು ಕೊಡಿ ಸ್ನಾನ ಮಾಡಲಿಕ್ಕೆ ಅನ್ನೋ ಥರ ಆಗಿದೆ ಈಗ ತಮಿಳುನಾಡಿನವರು ಕೇಳ್ತಾ ಇರೋ ಪರಿಸ್ಥಿತಿ. ನಿಜ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 66% ಮಳೆ ಇಲ್ಲವೇ ಇಲ್ಲ. ಆದರೆ ತಮಿಳುನಾಡಿಗರಿಗೆ ಅದು ಹೆಂಗೆ ವಾಸ್ತವತೆ ಅರ್ಥ ಮಾಡಿಸ್ಬೇಕಂತ ಆ ದೇವ್ರಿಗೆ ಗೊತ್ತು. ಯಾರು ಏನೇ ಹೇಳಿ, ಮಳೆ ಬರಲಿ ಬಿಡಲಿ, ನಮ್ಮಲ್ಲಿ ನೀರಿದ್ರೇನು ಬಿಟ್ರೇನು ಅವರಿಗೆ ಸೇರಬೇಕಾದಂಥ ನೀರು ಅವರು ಕೇಳ್ತಾ ಇದ್ದಾರೆ. ಅದನ್ನು ಇಲ್ಲಿಂದ ಬಿಡಬೇಕು ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ. ಜೂನ್ ಜುಲೈ ತಿಂಗಳಲ್ಲಿ 3500 ಕ್ಯೂಸೆಕ್ಸ್ ನೀರನ್ನು ಆಲ್ರೆಡಿ ಬಿಟ್ಟಾಗಿದೆ. ಆದರೂ ಅವರು 4000 ಕ್ಯೂಸೆಕ್ಸ್ ಬಿಡಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ, ಏನು ತಪ್ಪು ಅಂತ ಮಾತಾಡೋದಕ್ಕಿಂತ ಮುಂಚೆ ನಾವು ಮಾನವೀಯತೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನಂದರೆ, ನೀರು ಬಹು ಮುಖ್ಯವಾದಂತಹ ಅಂಶ. ಮನುಷ್ಯ ಜೀವಿಸ್ಲಿಕ್ಕೆ ನೀರು ಬೇಕೇ ಬೇಕು, ನಿಜ. ಈಗ ಬೆಳೆಗಳನ್ನು ಬೆಳೆಯಲಿಕ್ಕೂ ನೀರು ಬೇಕು. ಈಗ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಮಳೆನೇ ಇಲ್ಲ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 66% ಮಳೆ ಈ ವರ್ಷ ಕಡಿಮೆ ಆಗಿದೆ. ಈಗ ಕುಡಿಯಲಿಕ್ಕೆ ನೀರಿನ ಅಭಾವ ಆಲ್ರೆಡಿ ಶುರುವಾಗಿದೆ. ಕಾವೇರಿ ನದಿಯಿಂದ 10 ಜಿಲ್ಲೆಗಳಿಗೂ ಹೆಚ್ಚು ನೀರು ಪೂರೈಕೆ ಆಗುತ್ತೆ. ಅದು ಬರೀ ಕುಡಿಯಲಿಕ್ಕೆ ಮಾತ್ರ. ಆದರೆ ತಮಿಳುನಾಡವರು ಕೇಳ್ತಾ ಇದ್ದಾರೆ, ನಮಗೆ ಬೆಳೆ ಬೆಳೀಲಿಕ್ಕೆ ನೀರು ಕೊಡಿ ಅಂತ. ಸರಿ, ಮಳೆ ಆಯಿತು, ಡ್ಯಾಮ್ ತುಂಬಿತು ಅಂದರೆ ಕೊಟ್ಟರೆ ಆಯಿತು ಅಂತ ಅನ್ನೋದು ಮಾನವೀಯತೆ. ಆದರೆ ನಿಮ್ಮಲ್ಲಿ ನೀರಿಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ಸೇರಬೇಕಾದಂಥ ನೀರನ್ನು ನಮಗೆ ಕೊಡಿ ಅಂತ ಆಟ ಹಿಡಿಯೋದು ಇದು ಯಾವ ಮಟ್ಟಿಗಿನ ನ್ಯಾಯ ಅನ್ನೋದು ನಮಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಕನ್ನಡಿಗರು ಪ್ರತಿ ವರ್ಷ ಹೋರಾಟ ಮಾಡ್ತಾ ಎಷ್ಟು ವರ್ಷಗಳಂತ ನಾವು ಇದನ್ನೇ ಮಾಡ್ತಾ ಹೋಗೋದು ಅನ್ನೋದೇ ಈಗ ಕಾಡ್ತಾ ಇರುವಂಥ ಯಕ್ಷ ಪ್ರಶ್ನೆ. ಡಾಟಾಗಳ ಪ್ರಕಾರ ಕಾವೇರಿ ನದಿಯಲ್ಲಿ 41 TMC ನೀರಿದೆ. 41 TMC ನೀರು 10 ಜಿಲ್ಲೆಗಳಿಗೆ ಕುಡಿಯಲಿಕ್ಕೆ ಕೇವಲ 1 ರಿಂದ 1.5 ತಿಂಗಳ ಮಟ್ಟಿಗೆ ಸಾಕಾಗುತ್ತೆ ಅಂತ ವರದಿಗಾರರು ಹೇಳ್ತಿದ್ದಾರೆ. ಆದರೆ ಅದೇ ನೀರನ್ನು ನಮಗೆ 4000 ಕ್ಯೂಸೆಕ್ಸ್ ನೀರನ್ನು ನಮಗೆ ಬಿಡಿ ಅಂತಂದು ತಮಿಳುನಾಡವರು ಹಠ ಹಿಡಿದಿದ್ದಾರೆ. ಈ 4000 ಕ್ಯೂಸೆಕ್ಸ್ ನೀರು ಈಗ ಸದ್ಯಕ್ಕೆ ಬಳಕೆ ಆಗಲ್ಲ, ಅದು ಹೋಗಿ ಸ್ಟೋರೇಜ್ ಆಗುತ್ತೆ. ಅವರ ಮುಂಗಾರು ಶುರುವಾಗೋದು ಸೆಪ್ಟೆಂಬರಿಂದ ಶುರುವಾಗುವಂಥ ಮುಂಗಾರಿನ ಜೊತೆ ಈ ಸ್ಟೋರೇಜ್ ಇರುವಂಥ ನೀರನ್ನು ಅವರು ಬಳಸ್ತಾರೆ. ಆದರೆ ಸೆಪ್ಟೆಂಬರಿಂದ ಶುರುವಾಗುವ ಮಳೆಗೆ ಈಗಲಿಂದಾನೇ ಅವರು ಸ್ಟೋರೇಜ್ ಶುರು ಮಾಡ್ತಾರೆ. ನಮಗೆ ಈಗಲೇ ಕುಡಿಯೋಕ್ಕೆ ನೀರಿಲ್ಲ. ಇದು ವಾಸ್ತವದ ಪರಿಸ್ಥಿತಿ. ಸೆಪ್ಟೆಂಬರಿಂದ ಶುರುವಾಗುವಂತಹ ಅವರ ಮುಂಗಾರು ಹೆಚ್ಚು ಕಡಿಮೆ ಡಿಸೆಂಬರ್ ಕೊನೆವರೆಗೂ ಇರುತ್ತೆ. ಆದರೆ ಈಗ ಅವರು ಸ್ಟೋರ್ ಮಾಡಿಕೊಳ್ಬೇಕನ್ನೋ ಒಂದೇ ಉದ್ದೇಶಕ್ಕೆ ನಾವು ನೀರನ್ನು ಕುಡಿಯೋದು ಬಿಟ್ಟು ಅವರಿಗೆ ನೀರನ್ನು ಕಳಿಸ್ಬೇಕಾದಂಥ ಅನಿವಾರ್ಯತೆ ನಮಗೆ ಎದುರಾಗಿದೆ. ಎಷ್ಟೇ TMC ಆಗಲಿ, ಎಷ್ಟೇ ಕ್ಯೂಸೆಕ್ಸ್ ಆಗಲಿ, ಮನುಷ್ಯನ ಬದುಕಲಿಕ್ಕೆ, ಕುಡಿಲಿಕ್ಕೆ ಆಗದಿರೋಂಥ ನೀರು, ಬೆಳೆಗಳನ್ನು ಬೆಳೆಸಲಿಕ್ಕೆ ಬೇಕಾದಂಥ ಕೇಳುವ ಮಟ್ಟಕ್ಕೆ ಮನುಷ್ಯ ಇಳಿಯೋದು. ವರದಿಗಳ ಪ್ರಕಾರ ತಮಿಳುನಾಡಿನಲ್ಲಿ ಆಲ್ರೆಡಿ 41 TMC ನೀರನ್ನು ಶೇಖರಣೆ ಮಾಡಿಟ್ಟದೆ ಅಂತ. ಆದರೆ ಈ 41 TMC ನೀರಿನ ಜೊತೆ ಸೆಪ್ಟೆಂಬರಿಂದ ಶುರುವಾಗುವ ಮಳೆ ನೀರು ಆ್ಯಡ್ ಆಗುತ್ತೆ. ಅದರ ಜೊತೆ ಕಾವೇರಿ ನೀರು ಸಹ ಬೇಕು ಅಂತ ಆಟ ಹಿಡಿದು ಕೂತಿದ್ದಾರೆ. ಅವರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದು ಇದುವರೆಗೂ ಯಾರಿಗೂ ಉತ್ತರನೇ ಸಿಗ್ತಾ ಇಲ್ಲ. ಈಗ CM ಆಗಿರುವಂಥ ವಿಜಯ್ ಥಳಪತಿ ಅವರು ಅಟ್ಲೀಸ್ಟ್ ವಾಸ್ತವತೆಯನ್ನು ಅರ್ಥ ಮಾಡ್ಕೋಬೇಕು. ಗ್ರೌಂಡ್ ಲೆವೆಲ್ ರಿಯಾಲಿಟಿಗಳನ್ನು ಅರ್ಥ ಮಾಡಿಕೊಂಡು ತಮಗೆ ಬೇಕಾದಷ್ಟು ನೀರನ್ನು ಈಗ ಆಲ್ರೆಡಿ ಬಿಟ್ಟು ಆಗಿದೆ, ನಾವು ಕುಡಿಯಲಿಕ್ಕೆ ಬೇಕಾದಷ್ಟು ನೀರನ್ನು ಸದ್ಯಕ್ಕೆ ಉಳಿಸಿಕೊಂಡಿದ್ದೇವೆ. ಆದರೆ ಅದನ್ನು ಬಿಟ್ಟು ಅಂದರೆ ಬೆಂಗಳೂರು ಸೇರಿದಂತೆ 10 ಜಿಲ್ಲೆಗಳು ನೀರಿಲ್ಲದೇ ಯಾವ ಸ್ಥಿತಿಗೆ ಹೋಗ್ತವೆ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ. ನೀರಿನ ವಿಷಯದಲ್ಲಿ ಆಟ ಆಡಿದರೆ ಮೇಲಿರುವಂತಹ ಭಗವಂತ ಮೆಚ್ಚೋದಿಲ್ಲ. ಕಾವೇರಿಯ ಈ ವಿವಾದಕ್ಕೆ, ಕಾವೇರಿಯ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.